ಪಂದ್ಯಕ್ಕೂ 24 ಗಂಟೆಗಳ ಮುನ್ನವೇ ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಅಂತಿಮಗೊಂಡಿದೆ. ತಂಡದಿಂದ ಹೊರಗಾದರೂ 3 ಸ್ಫೋಟಕ ಆಟಗಾರರು, 7 ಆಟಗಾರರ ಹೆಸರು ಆಯಿತು ಖಚಿತ. ಉಳಿದ 4 ಆಟಗಾರರ ನಡುವೆ ತೀವ್ರ ಸ್ಪರ್ಧೆ. 3 ದೊಡ್ಡ ಬದಲಾವಣೆಗಳೊಂದಿಗೆ ಸಂಪೂರ್ಣವಾಗಿ ಬದಲಾಗಲಿದೆ ಪ್ಲೇಯಿಂಗ್ 11. ಯಾರಾಗುತ್ತಾರೆ ಯಶಸ್ವಿ ಜೈಸ್ವಾಲ್ ಅವರ ಹೊಸ ಪಾರ್ಟ್ನರ್? ಗಂಭೀರ್ ಗಿಲ್ ಬದಲಾಯಿಸಲಿದ್ದಾರೆ ಆಟಗಾರರ ಸ್ಥಾನಗಳನ್ನು. ಯಾವ ಆಟಗಾರ ಯಾವ ಸ್ಥಾನದಲ್ಲಿ ಮಾಡುತ್ತಾನೆ ಬ್ಯಾಟಿಂಗ್? ನೋಡಿ ಶಾಕ್ ಆಗಲಿದೆ ಇಂಗ್ಲೆಂಡ್ ತಂಡ. ಗಿಲ್ ರೂಪಿಸಿದರು ಕ್ರೂರ ಯೋಜನೆಯನ್ನು. ಈ ಆಟಗಾರರನ್ನು ತಂಡದಿಂದ ಹೊರಗಿಡಲಾಗಿದೆ. ಆದರೆ ಈ ಸ್ಫೋಟಕ ಆಟಗಾರರು ತಂಡದಲ್ಲಿ ಮರುಪ್ರವೇಶಿಸಿದ್ದಾರೆ. ಸ್ನೇಹಿತರೆ, ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ವೆಸ್ಟರ್ನ್ ಬರ್ಮಿಂಗ್ಹ್ಯಾಮ್ನಲ್ಲಿ ಇತಿಹಾಸ ಸೃಷ್ಟಿಸಿದೆ. ಮೊದಲ ಬಾರಿಗೆ ಈ ಮೈದಾನದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲುವು ಸಾಧಿಸಿದೆ. 1967ರಲ್ಲಿ ಭಾರತವು ಇಲ್ಲಿ ಮೊದಲ ಪಂದ್ಯವನ್ನು ಆಡಿತ್ತು ಮತ್ತು ಈಗ 2025ರಲ್ಲಿ ಭಾರತ ತಂಡವು 58 ವರ್ಷಗಳ ನಂತರ ಮೊದಲ ಗೆಲುವನ್ನು ದಾಖಲಿಸಿದೆ ಹಾಗೂ ಇಂಗ್ಲೆಂಡ್ ತಂಡವನ್ನು 336 ರನ್ಗಳ ದೊಡ್ಡ ವ್ಯತ್ಯಾಸದಿಂದ ಸೋಲಿಸಿದೆ. ಹಾಗೂ ಈಗ ಭಾರತವು 5 ಪಂದ್ಯಗಳ ಟೆಸ್ಟ್ ಸರಣಿಯ 3ನೇ ಪಂದ್ಯವನ್ನು ಲಾರ್ಡ್ಸ್ನಲ್ಲಿ ಆಡಲಿದೆ. ಈ ಪಂದ್ಯವು ಜುಲೈ 10ರಿಂದ ಪ್ರಾರಂಭವಾಗಲಿದೆ. ಈ ಪಂದ್ಯದಲ್ಲೂ ಭಾರತದ ಪ್ರಯತ್ನವು ಗೆಲುವು ಸಾಧಿಸುವುದು ಮತ್ತು ಸರಣಿಯಲ್ಲಿ 2-1 ಅಂತರ ತರುವುದಾಗಿರುತ್ತದೆ. 2ನೇ ಟೆಸ್ಟ್ ಪಂದ್ಯದಲ್ಲಿ ಸೋಲಿನ ನಂತರ ಇಂಗ್ಲೆಂಡ್ ತಂಡವು ಲಾರ್ಡ್ಸ್ನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿದೆ. ಇಲ್ಲಿ ಗೆಲ್ಲಲು ಭಾರತವು ಬಲವಾದ ಪ್ಲೇಯಿಂಗ್ 11 ನೊಂದಿಗೆ ಮೈದಾನಕ್ಕಿಳಿಯಬೇಕಾಗುತ್ತದೆ, ಇಂಗ್ಲಿಷ್ ತಂಡವನ್ನು ಸಂಪೂರ್ಣವಾಗಿ ಮುರಿಯಲು. ಹಾಗಾದರೆ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11 ಹೇಗಿರಬಹುದು? ತಂಡದಲ್ಲಿ ಎಷ್ಟು ಬದಲಾವಣೆಗಳು ಆಗಬಹುದು? ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲವನ್ನೂ ವಿವರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಭಾರತ ತಂಡ 3ನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಬೇಕು ಎಂದು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಲಾರ್ಡ್ಸ್ ಟೆಸ್ಟ್ ಪಂದ್ಯದ ಬಗ್ಗೆ ಮಾತನಾಡಿದರೆ ಈ ಪಂದ್ಯಕ್ಕೆ ಭಾರತೀಯ ತಂಡದ ಪ್ಲೇಯಿಂಗ್ 11 ನಲ್ಲಿ 2 ಬದಲಾವಣೆಗಳ ಸಾಧ್ಯತೆ ಇದೆ. ಈ ಪಂದ್ಯದ ಪ್ಲೇಯಿಂಗ್ 11 ನಿಂದ ಪ್ರಸಿದ್ಧ ಕೃಷ್ಣ ಅವರನ್ನು ವಿಶ್ರಾಂತಿಗೆ ಕಳುಹಿಸಬಹುದು, ಏಕೆಂದರೆ ಅವರು ಮೊದಲ ಮತ್ತು 2ನೇ ಟೆಸ್ಟ್ ಪಂದ್ಯಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಪರಿಣಾಮಕಾರಿ ಪ್ರದರ್ಶನ ನೀಡಲಿಲ್ಲ. ಪ್ರಸಿದ್ಧ ಹೊರಗಾದ ನಂತರ ತಂಡಕ್ಕೆ ಜಸ್ಪ್ರೀತ್ ಹಿಂತಿರುಗಲಿದ್ದಾರೆ. ಅವರನ್ನು 2ನೇ ಟೆಸ್ಟ್ ಪಂದ್ಯಕ್ಕೆ ವಿಶ್ರಾಂತಿ ನೀಡಲಾಗಿತ್ತು. ಗಿಲ್ 2ನೇ ಟೆಸ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಸ್ಪ್ರೀತ್ 3ನೇ ಟೆಸ್ಟ್ ಪಂದ್ಯದಲ್ಲಿ ಆಡಲಿದ್ದಾರೆ. 2ನೇ ಟೆಸ್ಟ್ ಪಂದ್ಯದಲ್ಲಿ ಆಕಾಶ್ ದೀಪ್ಗೆ ಅವಕಾಶ ನೀಡಲಾಗಿತ್ತು ಮತ್ತು ಅವರು ನೀಡಿದ ಪ್ರದರ್ಶನದ ನಂತರ ಅವರನ್ನು ಮುಂದಿನ ಟೆಸ್ಟ್ ಪ್ಲೇಯಿಂಗ್ 11 ನಿಂದ ಹೊರಗಿಡುವ ಸಾಧ್ಯತೆ ಕಡಿಮೆ ಇದೆ. ಅದೇ ಸಮಯದಲ್ಲಿ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್, ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಇರಲಿದ್ದಾರೆ. ಸ್ಪಿನ್ ವಿಭಾಗದ ಬಗ್ಗೆ ಮಾತನಾಡಿದರೆ ಲಾರ್ಡ್ಸ್ ಟೆಸ್ಟ್ಗಾಗಿ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ತಂಡದಲ್ಲಿ ಉಳಿಯಲಿದ್ದಾರೆ. ಹಾಗೆಯೇ 2ನೇ ಟೆಸ್ಟ್ನಲ್ಲಿ ತಂಡಕ್ಕೆ ಸೇರ್ಪಡೆಗೊಂಡ ನಿತೀಶ್ ರೆಡ್ಡಿಗೆ ಮತ್ತೊಂದು ಅವಕಾಶ ನೀಡಬಹುದು. ಅವರು ತಂಡಕ್ಕೆ 4ನೇ ಫಾಸ್ಟ್ ಬೌಲಿಂಗ್ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಾರೆ. ಹಾಗೂ ಕರುಣ್ ನಾಯರ್ ತಂಡದಿಂದ ಹೊರಗಾಗಲಿದ್ದಾರೆ. ಹೌದು ಸ್ನೇಹಿತರೆ, ಈ ಬಲಗೈ ಬ್ಯಾಟ್ಸ್ಮನ್ 8 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಟೀಮ್ ಇಂಡಿಯಾಗೆ ಮರಳಿದ್ದು ಅದು ಸಂಪೂರ್ಣವಾಗಿ ನಿರಾಶಾದಾಯಕವಾಗಿದೆ. ಕರುಣ್ ನಾಯರ್ ಹಿಂದಿನ ಕೆಲವು ತಿಂಗಳಲ್ಲಿ ದೇಶೀಯ ಕ್ರಿಕೆಟ್ನಲ್ಲಿ ಧಾರಾಳವಾಗಿ ರನ್ ಗಳಿಸಿದ್ದರು. ಅದಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿತ್ತು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿದ ಕೂಡಲೇ ಅವರ ಬ್ಯಾಟ್ ಮುಖವಾಯಿತು. ಲಾರ್ಡ್ಸ್ನಲ್ಲಿ ಆಡಿದ ಮೊದಲ ಟೆಸ್ಟ್ನಲ್ಲಿ ಕರುಣ್ ನಾಯರ್ ಮೊದಲ ಇನ್ನಿಂಗ್ಸ್ನಲ್ಲಿ ಶೂನ್ಯದಲ್ಲಿ ಔಟ್ ಆಗಿದ್ದರು. 2ನೇ ಇನ್ನಿಂಗ್ಸ್ನಲ್ಲಿ ಅವರು 20 ರನ್ ಗಳಿಸಿದ್ದರು. ಇಂತಹ ಪ್ರದರ್ಶನದ ನಂತರವೂ ತಂಡ ನಿರ್ವಹಣೆ ಕರುಣ್ ನಾಯರ್ ಮೇಲೆ ನಂಬಿಕೆ ಇಟ್ಟಿತ್ತು ಮತ್ತು ಅವರಿಗೆ 2ನೇ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ನೀಡಿತು. ಇಂದಿನ ವೆಸ್ಟರ್ನ್ ಟೆಸ್ಟ್ನಲ್ಲಿ ನಾಯರ್ ಮೊದಲ ಟೆಸ್ಟ್ಗಿಂತ ಉತ್ತಮ ಸ್ಥಿತಿಯಲ್ಲಿ ಕಾಣಿಸಿಕೊಂಡರು. ಅವರು ಭಾರತದ ಮೊದಲ ಇನ್ನಿಂಗ್ಸ್ನಲ್ಲಿ 31 ರನ್ ಗಳಿಸಿದರೆ 2ನೇ ಇನ್ನಿಂಗ್ಸ್ನಲ್ಲಿ 26 ರನ್ ಹೊಡೆದರು. ಹೀಗೆ 2 ಪಂದ್ಯಗಳಲ್ಲಿ ನಾಯರ್ ಒಟ್ಟು 77 ರನ್ ಗಳಿಸಿದ್ದಾರೆ. ಆದರೆ ಅವರ ಪರಿಣಾಮ ಮತ್ತು ಆಟದ ತಂತ್ರವನ್ನು ಗಮನಿಸಿದರೆ ಇಂಗ್ಲಿಷ್ ಪರಿಸ್ಥಿತಿಗಳು ಅವರಿಗೆ ಹೊಂದಾಣಿಕೆಯಾಗುತ್ತಿಲ್ಲ ಎಂದು ತೋರುತ್ತದೆ. ಒಂದು ಪ್ರಮುಖ ವಿಷಯವೇನೆಂದರೆ ದೇಶೀಯ ಕ್ರಿಕೆಟ್ನಲ್ಲಿ ಅವರು 130-135 ವೇಗದ ಬೌಲರ್ಗಳ ವಿರುದ್ಧ ರನ್ ಗಳಿಸಿದ್ದರು. ಆದರೆ ಇಂಗ್ಲೆಂಡ್ ಬೌಲರ್ಗಳ ವೇಗ ಇದಕ್ಕಿಂತ ಹೆಚ್ಚಿದೆ. ಇದು ಅವರು ವಿದೇಶಿ ಮೈದಾನಗಳಲ್ಲಿ ವಿಫಲರಾಗುತ್ತಿರಲು ಒಂದು ಕಾರಣವಿರಬಹುದು. ಒಮ್ಮೆ ತಂಡದಿಂದ ಹೊರಗಾದರೆ ಅವರಿಗೆ ಮತ್ತೆ ಅವಕಾಶ ಸಿಗುವುದು ಬಹುತೇಕ ಅಸಾಧ್ಯ ಎಂದು ಖಚಿತವಾಗಿದೆ. ಕರುಣ್ ನಾಯರ್ ಸ್ಥಾನದಲ್ಲಿ ಅಭಿಮನ್ಯು ಈಶ್ವರನ್ ಅವರನ್ನು ತಂಡದಲ್ಲಿ ಸೇರಿಸಲಾಗಬಹುದು. ಸ್ನೇಹಿತರೆ, ಸಂಭಾವ್ಯ ಪ್ಲೇಯಿಂಗ್ 11 ಹೀಗಿರಲಿದೆ. ಯಶಸ್ವಿ ಜೈಸ್ವಾಲ್ ಅವರ ಜೊತೆ ರಾಹುಲ್ ಮತ್ತೆ ಓಪನಿಂಗ್ ಮಾಡಲಿದ್ದಾರೆ. ಇಬ್ಬರು ಓಪನರ್ಗಳು ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಅವರ ಬ್ಯಾಟ್ನಿಂದ ನಿರಂತರ ರನ್ ಬರುತ್ತಿದೆ. ಹೀಗಾಗಿ ಓಪನಿಂಗ್ ಜೋಡಿಯಲ್ಲಿ ಯಾವುದೇ ಬದಲಾವಣೆ ಆಗುವ ಸಾಧ್ಯತೆ ಇಲ್ಲ. ಹಾಗೂ 3ನೇ ಸ್ಥಾನದಲ್ಲಿ ಕರುಣ್ ನಾಯರ್ ಬದಲಿಗೆ ಅಭಿಮನ್ಯು ಈಶ್ವರನ್ ಆಡಲಿದ್ದಾರೆ. 4ನೇ ಸ್ಥಾನದಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಮಾಡಲಿದ್ದಾರೆ. ಗಿಲ್ ಅವರ ಬ್ಯಾಟ್ ಸತತವಾಗಿ ಬೌಲರ್ಗಳ ಮೇಲೆ ಗರ್ಜಿಸುತ್ತಿದೆ. 5ನೇ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಆಡಲಿದ್ದಾರೆ. ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲೂ ಒನ್ ಡೇ ಶೈಲಿಯ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಪಿಚ್ನಲ್ಲಿ ಪಂತ್ ಬಂದಾಗ ಇಂಗ್ಲಿಷ್ ಬೌಲರ್ಗಳು ದಿಕ್ಕುತೋಚದಂತಾಗುತ್ತಾರೆ. ಮತ್ತು 6ನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಡಲಿದ್ದಾರೆ. ಆದರೆ ಅವರ ಬ್ಯಾಟ್ನಿಂದ ಇದುವರೆಗೆ ಅವರಿಗೆ ಸಾಮಾನ್ಯವಾದ ಕತ್ತಿ ಮಿಂಚು ಕಾಣಿಸಿಲ್ಲ. 7ನೇ ಸ್ಥಾನದಲ್ಲಿ ರವೀಂದ್ರ ಜಡೇಜಾ ಆಡಲಿದ್ದಾರೆ. ಬೌಲಿಂಗ್ನಲ್ಲಿ ಅವರು ಸ್ವಲ್ಪ ಮಂದಗತಿಯಲ್ಲಿದ್ದರೂ ಬ್ಯಾಟ್ನಿಂದ ಅವರು ಸಾಬೀತು ಮಾಡುತ್ತಿದ್ದಾರೆ. 8ನೇ ಸ್ಥಾನದಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು 9ನೇ ಸ್ಥಾನದಲ್ಲಿ ಆಕಾಶ್ ದೀಪ್ ಆಡುತ್ತಾರೆ. ಇವರಿಬ್ಬರು ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಹಾಗೂ 10ನೇ ಸ್ಥಾನದಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು 11ನೇ ಸ್ಥಾನದಲ್ಲಿ ಜಸ್ಪ್ರೀತ್ ಆಡಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ 2ನೇ ಟೆಸ್ಟ್ಗೆ ಈ ಬದಲಾವಣೆಗಳು ಅಗತ್ಯವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.